ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂಥವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸಂದೇಶದ ಶಿರೋನಾಮೆ ಮಕ್ಕಳಾಗುವ ಅಧಿಕಾರ ಎಂಬುದಾಗಿ. ಯಾರು ಮಕ್ಕಳಾಗುತ್ತಾ ಇದ್ದಾರೆ, ಮಕ್ಕಳಾಗುವ ಅಧಿಕಾರ ಯಾರು ಕೊಟ್ಟಿದ್ದಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆಲ್ಲ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನು ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯಾಗಿದ್ದಾನೆ. ನಮ್ಮನ್ನು ರಕ್ಷಿಸುವಾತನು, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಾತನ ಮಕ್ಕಳು ನಾವು ಆಗಿದ್ದೇವೆ. ಆದಾಗಲೂ ಕೂಡ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟಗಳು, ಅನೇಕ ವೇದನೆಗಳು, ಅನಾರೋಗ್ಯ, ಸಮಸ್ಯೆ, ಬಾಧೆಗಳು, ವ್ಯಥೆ ಪಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಯಾಕೆ ನಾವು ಈ ಎಲ್ಲ ಕಷ್ಟಗಳಿಗೆ ಒಳಗಾಗಿ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ, ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದಾಗಲೂ ಕೂಡ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಬರ್ತಾ ಇಲ್ಲ, ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡಿಕೊಳ್ಳುತ್ತಾ ಇಲ್ಲ. ಆ ವಿಷಯವಾಗಿಯೇ ಈ ಎಲ್ಲ ಕಷ್ಟಗಳಿಗೆ ನಾವು ಒಳಗಾಗಿದ್ದೇವೆ. ಆ ಎಲ್ಲ ಕಷ್ಟಗಳಿಂದ ನಾವು ಬಿಡುಗಡೆ ಹೊಂದಿಕೊಂಡು ಜೀವಿಸಬೇಕಾದರೆ ತಂದೆ ನಮ್ಮ ದೇವರಾಗಿದ್ದಾನೆ. ಆ ತಂದೆಯಲ್ಲಿ ನಾವು ಬಂದು ನಮಗಿರ್ತಕ್ಕಂಥ ಕಷ್ಟಗಳು, ನೋವುಗಳು, ದುಃಖ, ಕಣ್ಣೀರು, ಬಾಧೆ, ವ್ಯಥೆ, ಅನಾರೋಗ್ಯ, ಸಾಲದ ಸಮಸ್ಯೆ, ಇವೆಲ್ಲವೂ ಕೂಡ ನಾವು ತಂದೆ ಮುಂದೆ ಹೇಳಿಕೊಳ್ಳುವಾಗ ಇವೆಲ್ಲವುಗಳಿಂದಲೂ ಬಿಡಿಸಿ ನಮ್ಮನ್ನು ಸಂತೋಷದ ಕಡೆಗೆ ನಡೆಸುವಂತವನಾಗಿದ್ದಾನೆ. ಈ ಲೋಕದ ತಂದೆ ಏನನ್ನು ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ಮಕ್ಕಳ ಭವಿಷ್ಯತ್ತಿಗಾಗಿ ಆತನು ದುಡಿಯುವಂತವನಾಗಿದ್ದಾನೆ. ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸುವಂತವನಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಸೃಷ್ಟಿಸಿದಾತನು, ಸರ್ವಲೋಕವನ್ನು ಸೃಷ್ಟಿಸಿದಾತನು ಯೇಸು ಕ್ರಿಸ್ತನು. ಆತನ ಮಕ್ಕಳು ನಾವಾಗಿದ್ದೇವೆ. ನಮ್ಮ ತಂದೆ ನಮ್ಮ ವಿಷಯವಾಗಿ ಯೋಚನೆ ಮಾಡುತ್ತಾನೆ. ನನ್ನ ಮಗನು, ನನ್ನ ಮಗಳು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ಅನೇಕ ಬಾಧೆಗಳಲ್ಲಿದ್ದಾರೆ. ಆದರೂ ಕೂಡ ನನಗೆ ಬಂದು ಕೇಳುತ್ತಾ ಇಲ್ಲ. ನಾನು ಅವರನ್ನು ಸಹಾಯ ಮಾಡಬೇಕು, ಅವರನ್ನ ಕಷ್ಟದಿಂದ ಬಿಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ನನ್ನ ವಿಷಯವಾಗಿ, ನಿಮ್ಮ ವಿಷಯವಾಗಿ ಯೋಚಿಸುವಂತವನಾಗಿದ್ದಾನೆ. ಆದಾಗಲೂ ಕೂಡ ನಾವು ತಂದೆಯ ಬಳಿಗೆ ಬರದ ಹಾಗೆ, ಇದು ಕಷ್ಟ ನನ್ನದಿದೆ, ಈ ಅನಾರೋಗ್ಯ ನನ್ನದಿದೆ, ಈ ಸಾಲ ನನ್ನದಿದೆ, ಈ ಕಣ್ಣೀರು ನನ್ನದಿದೆ, ಇದು ನಾನೇ ಹೊತ್ತುಕೊಂಡು ಹೋಗುತ್ತೇನೆ, ಇದನ್ನು ನಾನೇ ಅನುಭವಿಸುತ್ತೇನೆ ಎಂಬುದಾಗಿ ನಾವು ಕಷ್ಟಪಡುತ್ತಾ ಇದ್ದೇವೆ, ವ್ಯಥೆ ಪಡುತ್ತಾ ಇದ್ದೇವೆ. ಅದರಿಂದ ನಾವು ಪಾರಾಗುವುದಕ್ಕಾಗುತ್ತಾ ಇಲ್ಲ. ಯಾಕೆ ನಮ್ಮಿಂದ ಆ ಒಂದು ಕಷ್ಟ, ಆ ಒಂದು ದುಃಖದಿಂದ ಪಾರಾಗುವುದಕ್ಕಾಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮನ್ನು ಆ ಕಷ್ಟದಿಂದ, ದುಃಖದಿಂದ ಬಿಡಿಸುವಾತನು ತಂದೆ ಇದ್ದಾನೆ. ತಂದೆಗೆ ನಾವು ಕೇಳುತ್ತಾ ಇಲ್ಲ. ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ತಂದೆ ಚಿಕ್ಕ ಮಗನನ್ನು ಕೈ ಹಿಡಿದು ನಡೆಸುವಂತವನಾಗಿದ್ದಾನೆ. ಒಂದು ವೇಳೆ ಆ ಚಿಕ್ಕ ಮಗುವಿಗೆ ಕೈ ಹಿಡಿದು ನಡೆಸದೆ ಹೋದರೆ ಆ ಮಗು ಬೀಳುತ್ತದೆ, ಗಾಯ ಮಾಡಿಕೊಳ್ಳುತ್ತದೆ, ಅದು ಅಳುತ್ತದೆ, ನೋವುಗಳನ್ನು ಅನುಭವಿಸುವಂತದಾಗಿದೆ. ಅದೇ ರೀತಿಯಾಗಿ ನಮಗಿರ್ತಕ್ಕಂಥ ಕಷ್ಟಗಳು, ದುಃಖಗಳು, ನೋವುಗಳು, ಏನೇ ಸಮಸ್ಯೆ ಇರುವಾಗಲೂ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಪಾದಡಿದಾವರದಲ್ಲಿ ಬಂದುಕೊಂಡು ಪ್ರಾರ್ಥಿಸುವಂತವರಾಗಬೇಕು, ವಿಜ್ಞಾಪನೆಗಳು ಮಾಡಿಕೊಳ್ಳುವಂತವರಾಗಬೇಕು. ನಮಗೆ ಬರುವಂತ ಎಲ್ಲ ಕಷ್ಟಗಳಿಂದ ನನ್ನನ್ನು ಬಿಡಿಸುವುದಕ್ಕೆ ಶಕ್ತನಾದಂತ ಯೇಸು ಕ್ರಿಸ್ತನು ಒಬ್ಬನೇ ಇದ್ದಾನೆ.
ನಾವು ಈ ಲೋಕದಲ್ಲಿ ಜೀವಿಸುವಾಗ ನನಗೆ ಕಷ್ಟ ಇದೆ, ನನಗೆ ನೋವಿದೆ, ದುಃಖ ಇದೆ ಎಂಬುದಾಗಿ ಈ ಲೋಕದ ಜನರ ಮುಂದೆ ನಾನು ಹೇಳುವಾಗ ನಮ್ಮನ್ನು ಯಾರು ಕೂಡ ಕಷ್ಟದಿಂದ, ಆ ದುಃಖದಿಂದ, ಆ ನೋವಿನಿಂದ ಬಿಡಿಸುವುದಕ್ಕೆ ಶಕ್ತರಲ್ಲ. ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ನಮ್ಮ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಮಕ್ಕಳು ಮಾಡಬೇಕಾದ ಕೆಲಸ ತಂದೆ ಬಳಿಗೆ ಹೋಗಿ ಕೇಳುವಂಥದ್ದು. ನಾವು ಈ ಒಂದು ದಿನದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳಿಕೊಳ್ಳುತ್ತಾ ಇದ್ದೇವಾ? ನಾವು ಈ ಒಂದು ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಪಾದದಡಿದ ಅವರಲ್ಲಿ ಬಂದುಕೊಂಡು ನಮ್ಮ ಕಷ್ಟಗಳು, ನಮ್ಮ ದುಃಖ, ನಮ್ಮ ಕಣ್ಣೀರು, ನಮ್ಮ ಸಮಸ್ಯೆ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದೇವಾ? ನಾವು ಯೇಸು ಕ್ರಿಸ್ತನನ್ನು ಬಿಟ್ಟವರಾಗಿ ನಮ್ಮದೇ ಆದಂಥ ಆಲೋಚನೆಯಲ್ಲಿ ಜೀವಿಸುತ್ತಾ, ನಮ್ಮದೇ ಆದಂಥ ನೋವು ಕಷ್ಟಗಳಲ್ಲಿ ಜೀವಿಸುತ್ತಾ, ಅನೇಕ ಬಾಧೆಗೆ ಒಳಗಾಗಿ ನಮ್ಮ ಜೀವಿತವನ್ನು ಕುಂದಿ ಹೋಗ್ತಾ ಇದೆ. ನಮ್ಮ ಆಲೋಚನೆ, ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ನೋವು ಇವೆಲ್ಲವೂ ಕೂಡ ಯೇಸು ಕ್ರಿಸ್ತನಿಂದ ನಮ್ಮನ್ನು ದೂರ ಮಾಡುತ್ತದೆ. ಈ ಒಂದು ವೇಳೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗಿರ್ತಕ್ಕಂಥ ಕಷ್ಟಗಳು, ದುಃಖಗಳು, ನೋವು, ಕಣ್ಣೀರು ಏನೇ ಇರುವುದಾದರೂ ಕೂಡ ನಾವು ತಂದೆಯ ಬಳಿಗೆ ಬಂದು ಹೇಳಿಕೊಳ್ಳುತ್ತಾ, ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಅವೆಲ್ಲವುಗಳಿಂದಲೂ ಬಿಡುಗಡೆ ಹೊಂದಿಕೊಂಡು ನಾವು ಯಾವಾಗಲೂ ಸಂತೋಷವಾಗಿ, ಸಮಾಧಾನವಾಗಿ, ಪ್ರೀತಿ, ಅನುನತೆಯಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್.